ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಜೀವಶಿವ ಸೇವೆಯು ಇತ್ತೀಚಿನ ಸೇವೆಯಾಗಿರದೆ ಅದು ವೇದ ಉಪನಿಷತ್ತು ಶ್ರೀಮದ್ ಭಾಗವತದಲ್ಲಿಯೇ ಕಾಣುತ್ತೇವೆ ಎಂದು ಬೆಂಗಳೂರಿನ ಬಸವನಗುಡಿಯ ಶ್ರೀರಾಮಕೃಷ್ಣ ಮಠದ ಸ್ವಯಂ ಸೇವಕ ಸಂದೀಪ್ ಎಸ್ ವಶಿಷ್ಠ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಸಪ್ತಾಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಶ್ರೀಮದ್ ಭಾಗವತದಲ್ಲಿ ಜೀವ ಶಿವ ಸೇವೆ ಎಂಬ ವಿಷಯವಾಗಿ ವಿಶೇಷ ಪ್ರವಚನ ನೀಡುತ್ತಾ ಮಾತನಾಡಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಬರುವ ಕಪಿಲ ಮುನಿಗಳು ತನ್ನ ತಾಯಿ ದೇವಭೂತಿಗೆ ಬೋಧಿಸುವ ಭಕ್ತಿ ಯೋಗದಲ್ಲಿ ಜೀವ ಶಿವ ಸೇವೆಯ ವಿಚಾರ ಕಂಡುಬರುತ್ತದೆ. ಆಧುನಿಕ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಮಠ ಮತ್ತು ಮಿಷನ್ನ ಸ್ವಾಮಿ ವಿವೇಕಾನಂದರು, ಸ್ವಾಮಿ ಅಖಂಡಾನಂದರು, ಸ್ವಾಮಿ ಕಲ್ಯಾಣಾನಂದರು ಜೀವ ಶಿವ ಸೇವೆಯನ್ನ ಹೆಚ್ಚು ಪ್ರಚಾರ ಮಾಡಿದ್ದಾರೆ. ಭಗವಂತನ ಸೃಷ್ಟಿಯ ಜಗತ್ತಿನ ಸಕಲ ಚರಾಚರ ಪ್ರಾಣಿ ಪಕ್ಷಿ ಮನುಷ್ಯರಲ್ಲಿ ದೇವರನ್ನ ಕಂಡು ಅವರ ಸೇವೆಯನ್ನ ಗೌರವ ಹಾಗೂ ಧನ್ಯತೆಯ ಭಾವನೆಯಿಂದ ಮಾಡಬೇಕು. ಸಿದ್ಧಾಂತ ಬರೀ ಮಾತಾಗದೆ ಅದು ಸಾಧನೆಯಾಗಬೇಕು ಎಂದು ಜೀವ ಶಿವ ಸೇವೆಯ ಬಗ್ಗೆ ಅನೇಕ ಕಥೆಗಳ ಮೂಲಕ ವಿವರಿಸಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಯತೀಶ್ ಎಂ ಸಿದ್ದಾಪುರ ನೇತೃತ್ವದಲ್ಲಿ ವಿಶೇಷ ಭಜನೆ, ಸ್ವಾಗತ ಪರಿಚಯ, ವಂದನಾರ್ಪಣೆ ನಡೆದರೆ ಶ್ರೀಕೃಷ್ಣನಿಗೆ ಹಾಗೂ ದಿವ್ಯಾತ್ರಿಯರಿಗೆ ಆರತಿ ಪ್ರಸಾದ ವಿನಿಯೋಗ ನಡೆಯಿತು. ಸಪ್ತಾಹ ಸತ್ಸಂಗದಲ್ಲಿ ಮಾತಾಜಿ ತೇಜೋಮಯಿ, ಮಾತಾಜಿ ತ್ಯಾಗಮಯಿ, ನೇತಾಜಿ ಪ್ರಸನ್ನ, ಲಕ್ಷ್ಮೀ ದೇವಮ್ಮ, ಪ್ರೇಮ, ವನಜಾಕ್ಷಿ, ಯಶೋಧ ಜಿ ಪ್ರಕಾಶ್, ಮಾಣಿಕ್ಯ ಸತ್ಯನಾರಾಯಣ, ಶಾಂತಮ್ಮ, ನಾಗರತ್ನಮ್ಮ, ವಿಮಲಾ, ಅನಸೂಯ, ಸಂಚನಾ, ಚೇತನ್, ಚನ್ನಕೇಶವ, ಸಂತೋಷ್, ಋತಿಕ್, ಸುಮನಾ, ಕವಿತಾ, ಅಂಬುಜಾ, ಕಾವೇರಿ, ಕೃಷ್ಣಮೂರ್ತಿ, ಲೋಕಮಾನ್ಯ, ಮನೋಹರ್, ಸಂಧ್ಯಾ, ವೀಣಾ, ಶ್ರೀಧರ್, ಅನುಷಾ, ಜ್ಯೋತಿ, ನಾಗರಾಜ್, ಉಷಾ, ಶ್ರೀನಿವಾಸ್, ಬ್ರಹ್ಮರಾಂಬ, ಗೀತಾ ನಾಗರಾಜ್, ಗೀತಾ ಪ್ರಕಾಶ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಉಪಸ್ಥಿತರಿದ್ದರು. ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ನನ್ನ ಆರಾಧ್ಯ ದೈವರಾದ ದಿವ್ಯತ್ರಯರಿಗೆ, ಭಗವಾನ್ ಮುದ್ದು ಶ್ರೀಕೃಷ್ಣನಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಹುಬ್ಬಳ್ಳಿಯ ಶ್ರೀಮಾತಾ ಶಾರದಾ ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಮಾತಾಜಿ ತೇಜೋಮಯಿ ಅವರಿಗೆ ಭಕ್ತಿ ಮತ್ತು ಶ್ರದ್ಧಾಪೂರ್ವಕ ಪ್ರಣಾಮಗಳು. ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರಿಗೂ ಸಹ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ.